ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರೇವಣ್ಣ ಮನೆ ಮಹಜರು ನಂತರದಲ್ಲಿ ಪ್ರಜ್ವಲ್ ಮನೆಗೂ ಕೂಡ ಎಂಟ್ರಿ ಕೊಡ್ತಾರೆ. ಕೆಲವು ಕ್ಷಣಗಳಲ್ಲಿ ಸಂಸದ ಪ್ರಜ್ವಲ್ ನಿವಾಸಕ್ಕೆ ಎಸ್ಐಟಿ ಬರುತ್ತೆ. ಅಪ್ಪ ಆದ್ಮೇಲೆ ಮಗನ ಮನೆಗೆ ಬರಲೇಬೇಕಲ್ಲ, ಯಾಕಂದ್ರೆ ಇಬ್ಬರ ಮೇಲೂ ಕೂಡ ಘನ ಗಂಭೀರವಾದಂತ ಆರೋಪಗಳಿದಾವೆ. ಹಾಸನದಲ್ಲಿ RC ರಸ್ತೆ ಇದೆ, ಅಲ್ಲಿ ಪ್ರಜ್ವಲ್ ರೇವಣ್ಣ ಮನೆ ಇದೆ. ಪ್ರಜ್ವಲ್ ರೇವಣ್ಣ ನಿವಾಸಕ್ಕೆ DR ಪೊಲೀಸರು ಕೂಡ ಆಗಮಿಸಿದ. DR ಪೊಲೀಸರಿಂದ ಪ್ರಜ್ವಲ್ ರೇವಣ್ಣ ನಿವಾಸಕ್ಕೆ ಭದ್ರತೆ ಕೊಡಲಾಗುತ್ತೆ. ಯಾಕಂದ್ರೆ ಸಂಸದರ ಮನೆಯಲ್ಲೇ ಅತ್ಯಾಚಾರ ಆರೋಪದ ಹಿನ್ನೆಲೆಯಲ್ಲಿ ಇವೆಲ್ಲದರ ನಡುವೆ 8 ಗಂಟೆ 10 ಅವರ್ 6 ನಿಮಿಷ 5 ಸೆಕೆಂಡ್ ಆಗೋಯ್ತು. ಪ್ರಜ್ವಲ್ ಎಲ್ಲಿದ್ಯಪ್ಪ ಅಂತ ನಾವೆಲ್ಲ ಕೇಳಕ್ ಶುರು ಮಾಡಿ. ಈಗ ಅಪ್ಪ ಇರ್ತಾ ಇದ್ದಂಥ ಮನೆ ಹೊಳೆ ನರಸೀಪುರದ ಮನೆಯನ್ನ ಮಹಜರ್ ಮಾಡಲಾಯಿತು. ಪ್ರಿಂಟ್ರು ಗಿಂಟ್ರು ಮತ್ತೊಂದು ಮಗದೊಂದು ಎಲ್ಲ ತೊಗೊಂಡೋಗಿರ್ತಾರೆ. ಬರೆದುಕೊಂಡ ನಂತರದಲ್ಲಿ ಒಂದು ಕಾಪಿಯನ್ನು ಸಂಬಂಧಿಕರಿಗೆ ಹ್ಯಾಂಡ್ ಓವರ್ ಮಾಡೋದು, ಮತ್ತೊಂದು ಕಾಪಿಯನ್ನು ಅವರು ತೆಗೆದುಕೊಂಡು ಹೋಗೋದು, ಸಂತ್ರಸ್ತೆಯನ್ನು ಸುರಕ್ಷತೆ ಮಾಡೋದು, ಸಂತ್ರಸ್ತೆಯ ಪ್ರೈವಸಿಯನ್ನು ಕಾಪಾಡಿಕೊಳ್ಳೋದು, ಇದೆಲ್ಲ ಕೆಲಸಗಳನ್ನು ಕೂಡ SIT ಅಧಿಕಾರಿಗಳು ಮಾಡ್ತಾರೆ. ಸಹಜವಾಗಿ ಮಾಡ್ತಾರೆ. ಮತ್ತು ಅಲ್ಲಿ ಹೆಣ್ಣುಮಕ್ಕಳ ತಂಡವೂ ಕೂಡ ಇದೆ SITಯಲ್ಲಿ, ಅದನ್ನು ನಾವು ಗಮನಿಸಬೇಕಾಗುತ್ತೆ. ಒಂದು ಎರಡನೇದು, ಇದಾದಮೇಲೆ ಅಪ್ಪ ಆದಮೇಲೆ ಮಗನ ಮೇಲೆ ಸಿಕ್ಕಾಪಟ್ಟೆ ಆರೋಪ ಇದೆಯಲ್ಲ. 376 ಕ್ಲಾಸ್ 2 ಕ್ಲಾಸ್ N ಇದೆ, 506 ಕ್ರಿಮಿನಲ್ ಇಂಟಿಮಿಡೇಷನ್ ಇದೆ, 509 ಇದೆ, 354 ಔಟ್ರೇಜ್ ಆಫ್ ವಿಮೆನ್ಸ್ ಮಾಡಸ್ಟಿ ಇದೆ, 354A ಇದೆ, 354B ಇದೆ, 354C ಇದೆ, 354D ಇದೆ. IT ಆ್ಯಕ್ಟ್ನಲ್ಲಿ ಈ ಪ್ರಜ್ವಲ್ ರೇವಣ್ಣ ಮೇಲೆ ಭಾಳ ನೇರ ಗಂಭೀರವಾದಂಥ ಆರೋಪ ಇದೆ. ಇವೆಲ್ಲದರ ನಡುವೆ ಬೇರೆ 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 ರೀತಿಯಲ್ಲೂ ಕೂಡ ತನಿಖೆಯ ಆಯಾಮ ಸಾಗಲೇಬೇಕಾಗತ್ತೆ, ಗೊತ್ತಾಯ್ತೆ? ಹಾಗಾಗಿ ಇನ್ನು ಮುಂದೆ ಏನಾಗುತ್ತೆ, ಲೆಟ್ ಅಸ್ ವೇಟ್ ಆ್ಯಂಡ್ ವಾಚ್. ಇನ್ಫ್ಯಾಕ್ಟ್ ನಾನು ಬೆಳಗ್ಗೆ ಮಾತಾಡುವಾಗ ಹೇಳ್ತಾ ಇದ್ದೆ, ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಲಿಕ್ಕಿಲ್ಲ, ಬ್ಲೂ ಕಾರ್ನರ್ ನೋಟಿಸ್ನ ಇಶ್ಯೂ ಮಾಡ್ಬೋದು ಅಂತ ನಾನು ಬೆಳಗ್ಗೆ ಮಾತಾಡ್ತಾ ಹೇಳ್ತಾ ಇದ್ದೆ. ಲೆಟ್ಸ್ ಗೋ ಫಾರ್ ಇಟ್ ಪ್ಲೇಸ್. ಪ್ರಜ್ವಲ್ ರೇವಣ್ಣಗೆ ಬ್ಲೂ ಕಾರ್ನರ್ ನೋಟಿಸ್ ಕೊಡುವುದಕ್ಕೆ ನಿರ್ಧಾರ. ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಐ ವಾಸ್ ಸ್ಪೀಕಿಂಗ್ ಇನ್ ದಿ ಮಾರ್ನಿಂಗ್. ನಾನು ಇದನ್ನೇ ಮಾತಾಡ್ತಾ ಇದ್ದೆ ಬೆಳಗ್ಗೆ. ಬ್ಲೂ ಕಾರ್ನರ್ ಏನು ಅಂತಂದ್ರೆ ರೆಡ್ ಕಾರ್ನರ್ಗಿಂತ ಒಂದು ಚೂರು ಇಂಟೆನ್ಸಿಟಿ ಕಡಿಮೆ. ಈ ರೆಡ್ ಕಾರ್ನರ್ ನೋಟಿಸು ಸಾಮಾನ್ಯವಾಗಿ ಉಗ್ರಗಾಮಿಗಳಿಗೆ, ಸಿಕ್ಕಾಪಟ್ಟೆ ಮರ್ಡ್ರು ಗಿಡ್ರು ಎಲ್ಲ ಮಾಡ್ಬಿಟ್ಟು ಓಡೋಗಿರೋರಿಗೆ, ಇಂಥವ್ರಿಗೆ ಇಶ್ಯೂ ಮಾಡಲಾಗುತ್ತೆ. ಆದರೆ ಈ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಅಷ್ಟೆ, ಹಲವು ಆರೋಪಗಳನ್ನು ಹೊತ್ಕೊಂಡಿರೋರಿಗೆ, ಆ ದೇಶದಲ್ಲಿ ಬೇಕಾಗಿರೋರಿಗೆ. ಅಫ್ಕೋರ್ಸ್ ಇದೇನು ಸಣ್ಣ ಆರೋಪ ಅವ್ರ ಮೇಲೆ ಕೇಳಿ ಬಂದಿಲ್ಲ, ಬಟ್ ಇಂಟೆನ್ಸಿಟಿ ಗಮನಿಸ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಇದ್ದಾಗ ಒಂದು ನ್ಯಾಷನಲ್ ಲೆವೆಲ್ ಥ್ರೆಟ್ ತರನೋ ಅಥವಾ ಒಂದು ಭಯೋತ್ಪಾದಕ ಕೃತ್ಯದ ತರನೋ ಆ ಥರದ್ದಿಲ್ಲ. ಹೆಣ್ಮಕ್ಳ ಮೇಲೆ ಭಯೋತ್ಪಾದಕ ಕೃತ್ಯದ ತರ ಹೌದು, ನಿಜಾನೇ. SK ಮಾತಾಡ್ತಾರೆ ಇದ್ರ ಬಗ್ಗೆ, ಮಂಜುನಾಥ್ ನಮ್ಮ ಪ್ರತಿನಿಧಿ. ನಾನು ಬೆಳಗ್ಗೆ ಮಾತಾಡ್ತಾ ಇದ್ದೆ SK ಮಂಜುನಾಥ್ ಇದ್ರ ಬಗ್ಗೆನೆ. ರೆಡ್ ಕಾರ್ನರ್ ಮೇ ನಾಟ್ ಬಿ ಇಶ್ಯೂಡ್, ದೇ ವಿಲ್ ಪ್ರಾಬಬಲಿ ಸ್ಟಾರ್ಟ್ ವಿತ್ ಬ್ಲೂ ಕಾರ್ನರ್ ಅಂತ. ಗೋಡ್ ಆನ್ ದಿಸ್. ಏನಿದು ಈ ನೀಲಿ ಕಾರ್ನರು? ನೀಲಿ ತೋಳಕ್ಕೆ ನೀಲಿ ಕಾರ್ನರು ನೋಟಿಸು ಅಂದ್ರೆ ಏನಿದು? ಚಂದನ್ ಶರ್ಮಾ, ಈಗಾಗಲೇ 7-8 ದಿನಗಳ ಹಿಂದೆ ದಾಖಲಾದಂಥ ಒಂದು ಪ್ರಕರಣ, ಪ್ರಜ್ವಲ್ ರೇವಣ್ಣ ಜೊತೆಗೆ ರೇವಣ್ಣ ಅವರ ವಿರುದ್ಧ ದಾಖಲಾದಂಥ ಲೈಂಗಿಕ ದೌರ್ಜನ್ಯ ಪ್ರಕರಣ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅತ್ಯಾಚಾರ ಪ್ರಕರಣ CIDಯಲ್ಲಿ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ತಂಡ 3 ನೋಟಿಸನ್ನು ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗುವಂತೆ. ಆದರೆ ಇಲ್ಲಿವರೆಗೂ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಜೊತೆಗೆ ಅವರ ವಕೀಲರ ಮುಖಾಂತರ ಮೊದಲು ಕಾಲಾವಕಾಶವನ್ನು ಕೋರಿದಂಥ ಪ್ರಜ್ವಲ್ ರೇವಣ್ಣ ಈಗ ಸದ್ಯ ಇಲ್ಲ, ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಸುಳಿವು ಇಲ್ಲ. ಹಾಗಾಗಿ ಏನು ಈಗ SIT ಅಧಿಕಾರಿಗಳ ಮುಂದೆ ಇರ್ತಕ್ಕಂಥದ್ದು ಆತನ ಬಂಧನ ಮಾಡುವಂಥ ಕೆಲಸ. ಹೀಗಾಗಿ ಬಂಧನ ಮಾಡುವುದಕ್ಕೂ ಮುಂಚಿತವಾಗಿ ಆರೋಪಿ ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ಆತನ ಚಲನವಲನಗಳ ಬಗ್ಗೆ ಮಾಹಿತಿ ಕಲೆ ಹಾಕುವಂಥ ಕೆಲಸಕ್ಕೆ ಈಗ SIT ಮುಂದಾಗಿದ್ದಾರೆ.
ಆತ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಷ್ಟೊಂದು ಸುಲಭವಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ SIT ಅಧಿಕಾರಿಗಳಿಗೆ ಮಾಹಿತಿ ಸಿಗೋದಿಲ್ಲ. ಆತನ ಮೊಬೈಲನ್ನು ಟ್ರೇಸ್ ಮಾಡಬಹುದು ಅಥವಾ ಇನ್ನೊಂದು ಮಾಡಬೇಕು ಅಂದರೆ ಇವರು ಇಂಟರ್ಪೋಲ್ನ ಸಹಾಯವನ್ನು ಪಡೆದುಕೊಳ್ಬೇಕಾಗುತ್ತೆ. ಹಾಗಾಗಿ SITಯ ಒಂದು ತಂಡ CID ಮುಖಾಂತರ ಈಗ CBI ಒಂದು ಸಹಾಯಕ್ಕೆ ಮುಂದಾಗಿರ್ತಕ್ಕಂಥದ್ದು ಪ್ರಜ್ವಲ್ ರೇವಣ್ಣ ಅವರ ಪತ್ತೆಗಾಗಿ ಒಂದು ಬ್ಲೂ ಕಾರ್ನರ್ ನೋಟಿಸನ್ನು ಜಾರಿ ಮಾಡಬೇಕು, ಆತನ ಒಂದು ಚಲನವಲನಗಳ ಬಗ್ಗೆ ಒಂದು ಮಾಹಿತಿಯನ್ನು ಕಲೆ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. CBI ಅವರು ಒಂದು ಬ್ಲೂ ಕಾರ್ನರ್ ನೋಟಿಸನ್ನು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಜಾರಿ ಮಾಡೋದಕ್ಕೆ ಈಗಾಗಲೇ SIT ಮುಖ್ಯಸ್ಥರು CBI ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ದಾರೆ. ಜೊತೆಗೆ ಪತ್ರದ ಮೂಲಕ ಸಹ ಒಂದು ಮನವಿಯನ್ನು ಸಹ ಮಾಡಿಕೊಂಡಿದ್ದಾರೆ. ಹೀಗಾಗಿ ಮೊದಲ ಹಂತದಲ್ಲಿ ಬ್ಲೂ ಕಾರ್ನರ್ ನೋಟಿಸನ್ನು ಜಾರಿ ಮಾಡಿ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಅವರ ಜೊತೆಯಲ್ಲಿ ಯಾರ್ಯಾರಿದ್ದಾರೆ, ಯಾವ ದೇಶದಲ್ಲಿ ಅವರು ಸುತ್ತಾಟವನ್ನು ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಚಲನವಲನಗಳ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕಿ ಆ ಒಂದು CBI ಇಂಟರ್ಪೋಲ್ ಅಧಿಕಾರಿಗಳು CID ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಬಳಿಕ CID ಅಧಿಕಾರಿಗಳು SIT ತಂಡಕ್ಕೆ ಈ ಒಂದು ಇನ್ಫಾರ್ಮೇಷನ್ ಅನ್ನು ಕೊಟ್ಟರೆ ಪ್ರಜ್ವಲ್ ರೇವಣ್ಣ ಯಾವ ದೇಶದಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ಆತನ ಚಲನವಲನಗಳೇನು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ಮಾಹಿತಿ ಸಿಗುತ್ತೆ. ಅದಾದ ಬಳಿಕ ಕೋರ್ಟ್ನ ಮೊರೆ ಹೋಗಿ ಆತನನ್ನು ಬಂಧನ ಮಾಡೋದಕ್ಕೆ ಮತ್ತೆ ಒಂದು ಅನುಮತಿಯನ್ನು ತೆಗೆದುಕೊಂಡು ಮತ್ತೆ ಅದೇ ಪ್ರೋಸೆಸ್ CID ಇಂದ CBIಗೆ ಒಂದು ಮನವಿಯನ್ನು ಕೊಡ್ತಾರೆ. ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡೋದಕ್ಕೆ ಆ ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಿದಾಗ ಆತನನ್ನ ಬಂಧಿಸೋದಕ್ಕೆ ಸುಲಭ ಆಗುತ್ತೆ ಅಂತಕ್ಕಂಥದ್ದು. ಚಂದನ್ ಶರ್ಮಾ, ಸದ್ಯಕ್ಕೆ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿದ್ದಾರೆ. ಫೈನ್, ಥ್ಯಾಂಕ್ ಯು. ಕಲರ್ ಕರೆಕ್ಟಾಗಿ ಮ್ಯಾಚ್ ಮಾಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.